ಅಬ್ಬಬ್ಬ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಒಂದಿನ ರೆಸಾರ್ಟ್ ಅಲ್ಲಿ ಇದ್ಕೊಂಡು ಚಿಲ್ ಮಾಡ್ಕೊಂಡು ಈಗ ವಾಪಸ್ ಮನೆಗೆ ಬಂದ್ಮೇಲೆ ಅದೇ ಹ್ಯಾಂಗ್ ಓವರ್ ಇರ್ತಾರೆ ಅಂತ ಅನ್ಕೊಂಡ್ರೆ ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗಿದೆ ಬೇರೆ. ಸೊ ಬಂದಿದ್ ಮೊದಲನೇ ದಿನವೇ ದೊಡ್ಡ ಜಗಳನೇ ಆಗೋಗಿದೆ. ಎಸ್ ಹೌದು, ಇವತ್ತು ಬೆಳಗ್ಗೆ ಬಂದಿರೋ ಪ್ರೋಮೋ ನೋಡಿದ್ರೆ ಸೊ ಬಿಗ್ ಬಾಸ್ ಮನೆ ಒಂದು ದೊಡ್ಡ ಯುದ್ಧ ಭೂಮಿನೇ ಆಗೋಗಿದೆ. ಕಾಮಿಡಿ ಆಕ್ಟರ್ ಅಂತ ಅನ್ಕೊಂಡಿದ್ದ ಚಂದ್ರಪ್ರಭಾ ಅವರು ಒಂದೇ ಸರಿ ಸಿಡ್ದೆದ್ದು ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಹೇಳ್ತಾರಲ್ಲ, ಮನುಷ್ಯರಿಗೂ ಒಂದು ತಾಳ್ಮೆ ಅಂತ ಇರುತ್ತೆ, ಅದೇನಾದ್ರು ಕ್ರಾಸ್ ಆದ್ರೆ ಅವರು ಯಾವ ರೀತಿ ಬೇಕಾ ರಿಯಾಕ್ಟ್ ಮಾಡ್ತಾರೆ ಅಂತ ಇವತ್ತು ಚಂದ್ರಪ್ರಭಾ ಅವರು ಕೂಡ ಅದೇ ಮಾಡಿದ್ದಾರೆ. ಏನು ಬಿಗ್ ಬಾಸ್ ಅವರು ಜೋಡಿ ಆಗಿರ್ಬೇಕು, ಜಂಟಿ ಆಗಿರ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಪ್ರಕಾರ ಚಂದ್ರಪ್ರಭಾ ಹಾಗೆ ಸತೀಶ್ ಅವರು ಜೋಡಿ ಆಗಿದ್ದಾರೆ. ಸೊ ಅವರು ಯಾವುದೇ ಕೆಲಸಕ್ಕೆ ಹೋದ್ರು, ಎಲ್ಲೇ ಹೋದ್ರು ಕೂಡ ಜೋಡಿ ಆಗಿರ್ಬೇಕು ಅಂತಾನೆ ಇತ್ತು. ಸೊ ಇಷ್ಟು ದಿನ ಕೂಡ ಅದೇ ರೀತಿ ಇತ್ತು. ಅಂಡ್ ಅವರಿಬ್ರು ಆ ಜೋಡಿನ ತುಂಬಾ ಎಂಜಾಯ್ ಕೂಡ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಒಬ್ರಿಗೊಬ್ರು ಸತಾಯಿಸ್ಕೊಂಡು, ಕಾಲು ಎಳ್ಕೊಂಡು, ಈ ರೀತಿಯಲ್ಲಿ ಆ ಜೋಡಿ ತುಂಬಾನೇ ಜನಕ್ಕೆ ಎಂಟರ್ಟೈನ್ ಮಾಡ್ತಿತ್ತು. ಬಟ್ ಈಗ ಅದೇ ವಿಚಾರ ಲಿಮಿಟ್ ಕ್ರಾಸ್ ಆಗಿ ಒಂದು ದೊಡ್ಡ ಜಗಳನೇ ಆಗೋಗಿದೆ. ಎಸ್ ಹೌದು, ಏನು ಸತೀಶ್ ಅವರು ರೆಸ್ಟ್ ರೂಮಿಗೆ ಅಂತ ಹೋಗಿರ್ತಾರೆ, ಅಲ್ಲಿ ಅವರು ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಚಂದ್ರಪ್ರಭಾ ಅವರಿಗೆ ಅಲ್ಲಿ ವೇಟ್ ಮಾಡೋಕೆ ಆಗದೆ, ಅಂದ್ರೆ ವೇಟ್ ಸಾಕಷ್ಟು ಸಮಯ ಕಳೆದಿದ್ದಾರೆ, ಇನ್ನು ಕೂಡ ಹೆಚ್ಚು ಸಮಯ ವೇಟ್ ಮಾಡೋಕ್ಕಾಗದೆ ಅವರು ಪೇಷನ್ಸ್ ಅನ್ನ ಮೀರಿ ಸೊ ಏನು ಜಂಟಿಯಾಗಿರ್ಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಹೋಗಿದ್ದಾರೆ. ಅಂಡ್ ಅದಾದ್ಮೇಲೆ ಕೂಡ ಕಿಚನ್ ಅಲ್ಲಿ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಕೋಪದಲ್ಲಿ ಮಾತಾಡಿ ಕೈಯಲ್ಲಿರುವಂತಹ ಗ್ಲಾಸ್ ಅನ್ನ ಕೂಡ ಒಡೆದಾಕಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಅವರು ನೀಡಿರುವಂತಹ ಸಾಕಷ್ಟು ನಿಯಮಗಳನ್ನ ಬ್ರೇಕ್ ಮಾಡಿದ್ದಾರೆ. ಒಂದು ಜಂಟಿಯಾಗೇ ಇರಬೇಕು, ಬೆಲ್ಟ್ ಹಾಕೊಂಡಿರ್ಬೇಕು ಅನ್ನೋದನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಯಾವುದೇ ವಸ್ತುಗಳನ್ನ ಕೂಡ ಹಾನಿ ಮಾಡಬಾರ್ದು, ಹಾಳು ಮಾಡಬಾರ್ದು ಅನ್ನೋ ವಿಚಾರಕ್ಕೂ ಕೂಡ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಇದಕ್ಕೆ ಈಗ ಬಿಗ್ ಬಾಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಅಂಡ್ ಈ ಜಗಳ ಮುಂದುವರೆದಿ ಮನೆಯವರೆಲ್ಲ ಕೂಡ ಇವರಿಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ಕೆಲವರು ಸತೀಶ್ ಅವರ ಪರ ನಿಂತ್ರೆ, ಕೆಲವರು ಚಂದ್ರಪ್ರಭಾ ಅವರ ಪರ ನಿಂತಿದ್ದಾರೆ. ಅಂಡ್ ಜಗಳ ಬಿಡ್ಸಕ್ಕೆ ಕೂಡ ಟ್ರೈ ಮಾಡಿದ್ದಾರೆ. ಇದಾದ್ಮೇಲೆ ಮತ್ತೆ ಮಾತು ಬೆಳೆದೆ ಧನುಷ್ ಹಾಗೆ ಸತೀಶ್ ಅವರ ಮಧ್ಯೆ ಜಗಳ ಹೆಚ್ಚಾಗಿದೆ. ಅಂಡ್ ಒಂದ್ ರೀತಿಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋ ರೇಂಜಿಗಿದೆ. ಸೊ ಏನು ವೀಕ್ಷಕರೆಲ್ಲ, ಸ್ಪರ್ಧಿಗಳೆಲ್ಲ ಇವತ್ತು ಫುಲ್ ಕಾಮ್ ಆಗಿರ್ತಾರೆ, ಟಾಸ್ಕ್ ಆಗತ್ತೆ ಅಂತ ಕಾಯ್ತಾ ಇದ್ರೆ ಇವತ್ತು ಈ ಪ್ರೋಮೋ ಮೂಲಕ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡಬಲ್ ಧಮಾಕಾನೆ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ನಿನ್ನೆ ಸಂಚಿಕೆಯನ್ನ ನೋಡೋದಾದ್ರೆ ಸೊ ಏನು ವೀಕ್ಷಕರೆಲ್ಲ ಅನ್ಕೊಂಡಿದ್ರು ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು, ಈಗ ಮತ್ತೆ ಅವರು ಒಳಗೆ ಬಂದಿದ್ದಾರೆ. ಮನೆ ಒಳಗೆ ಬಂದ್ಮೇಲೆ ಏನಾಗುತ್ತೆ, ಆ ಎಪಿಸೋಡ್ಗಳು ನಿನ್ನೆ ಟೆಲಿಕಾಸ್ಟ್ ಆಗುತ್ತೆ ಅಂತ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ, ಕಾತರದಿಂದ ಪ್ರೇಕ್ಷಕರೆಲ್ಲ ಕಾಯ್ತಾ ಇದ್ರು. ಆದ್ರೆ ನಿನ್ನೆ ಕೂಡ ಅವರು ಬಿಗ್ ಬಾಸ್ ಮನೆಯಿಂದ, ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋವರೆಗೂ ಏನಾಗಿತ್ತು ಆ ಎಪಿಸೋಡನ್ನೇ ಆಲ್ಮೋಸ್ಟ್ ಎಪಿಸೋಡ್ ಫುಲ್ಲು ಟೆಲಿಕಾಸ್ಟ್ ಮಾಡಿದ್ರು. ಸೊ ಹಾಗಾಗಿ ಇನ್ನು ಆ ಎಪಿಸೋಡಲ್ಲೂ ಕೂಡ ರಾಜರು, ಅರಸರು, ಸೇವಕರು ಇವ್ರ ಮಧ್ಯೆ ಮಾತಿನ ಚಕಮಕಿ, ಜಗಳಗಳೇ ಹೆಚ್ಚಾಗ್ತಿತ್ತು. ಅದ್ರ ಮಧ್ಯೆ ಸುದ್ದಿ ಅವರನ್ನ ಅಸುರ ಸರ್ವಾಧಿಕಾರಿ ಅನ್ನೋ ಒಂದು ಅಧಿಕಾರವನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅವರ ಅಧಿಕಾರ ಕೂಡ ಹೆಚ್ಚಾಗೇ ಇತ್ತು. ಅರಸರಿಗೆ ತೊಂದರೆ ಕೊಡೋದು, ಈ ರೀತಿಯಲ್ಲಿ ಒಂದು ಟಾಸ್ಕ್ ಅನ್ನು ಆಡೋದಾಗಿರ್ಬೋದು. ಸೊ ಮನೆಯ ವಾತಾವರಣ ಹೀಗಿತ್ತು. ಅವರಿಗೆ ಜಗಳಗಳು, ಮಾತುಕತೆ ತುಂಬಾ ಹೆಚ್ಚಾಗಿತ್ತು. ಎಕ್ಸ್ಪೆಷಲಿ ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಹಾಗೆ ಮಂಜು ಭಾಷಿಣಿ ಅವ್ರ ಮಧ್ಯೆ ಮಾತುಕತೆ ತುಂಬಾ ಜೋರಾಗಿ ನಡೆದಿತ್ತು. ಸೊ ನಿನ್ನೆ ಎಪಿಸೋಡ್ ಪೂರಾ ಇದೇ ರೀತಿ ಕೂಡಿತ್ತು. ಅಂಡ್ ಕೊನೆಯಲ್ಲಿ ಸ್ಪರ್ಧಿಗಳನ್ನೆಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಕೊಂಡೋದ್ರು. ಎಲ್ಲ ಸ್ಪರ್ಧಿಗಳ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಆಚೆ ಕರ್ಕೊಂಡೋದ್ರು. ಅದಾದ್ಮೇಲೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರುವಂತಹ ದೃಶ್ಯಗಳನ್ನ ತೋರಿಸಿದ್ರು. ಸೊ ಮತ್ತೆ ವಾಪಸ್ ಬಂದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೋರಿದ್ರು. ಮತ್ತೆ ಬಿಗ್ ಬಾಸ್ಗೆ ನಿಮಗೆ ಸ್ವಾಗತ, ಆಟಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಿತ್ತು, ಆದ್ರೆ ಈಗ ಅದೆಲ್ಲ ಮುಗ್ದಿದೆ. ಸೊ ಇವತ್ತಿನಿಂದ ಮತ್ತೆ ಹೊಸ ಆಟ ಶುರು ಆಗಿದೆ. ಬಿಗ್ ಬಾಸ್ ಮನರಂಜನೆಗೆ ನೀಡುವಂತಹ ಕೆಲಸವನ್ನ ಯಾವತ್ತೂ ಮುಂದುವರಿಸುತ್ತೆ. ಮನರಂಜನೆಗೆ ಅಂತ ಹಚ್ಚಿದ ದೀಪ ಯಾವತ್ತೂ ಆರಲ್ಲ. ಅಂಡ್ ನಿಮಗೆ ಸಾಕಷ್ಟು ತೊಂದರೆ ಆಗಿದೆ ಸ್ಪರ್ಧಿಗಳಿಗೆ, ಇಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಸ್ಪಂದಿಸಿರೋದಕ್ಕೆ ನಿಮಗೆ ಧನ್ಯವಾದ. ನೀವಿಲ್ಲದೆ ಬಿಗ್ ಬಾಸ್ ಮನೆಗೆ ಕಳೆನೇ ಇಲ್ಲ. ಸೊ ಇಲ್ಲಿಂದ ಮತ್ತೆ ಹೊಸ ಆಟ ಶುರು ಮಾಡಿ ಅಂತ ಸ್ಪರ್ಧಿಗಳಿಗೆಲ್ಲ ಹುರಿದುಂಬಿಸಿದ್ರು. ಸೊ ವಿಶಸ್ ಮಾಡಿದ್ರು. ಅಂಡ್ ಇವತ್ತಿನಿಂದ ಮತ್ತೆ ಅಸಲಿ ಆಟ ಶುರು ಅಂತ ಕಾಯ್ತಾ ಇದ್ರು. ಹಾಗೆ ಸ್ಪರ್ಧಿಗಳು ಅಷ್ಟೇ. ಸೊ ಇವತ್ತಿನ ಎಪಿಸೋಡ್ ಹಾಗೆ ವೀಕ್ಷಕರು ಅಷ್ಟೇ. ಸೊ ಸ್ಪರ್ಧಿಗಳು
ವಾಪಸ್ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಯಾವ ರೀತಿ ಆಟ ಆಡ್ತಾರೆ ಅಂತ ತುಂಬಾನೇ ಇವತ್ತಿನ ಸಂಚಿಕೆಗೆ ಕಾತರದಿಂದ ಕಾಯ್ತಾ ಇದ್ರು. ಆ ಕಾತರತೆ ಇನ್ನೂ ಹೆಚ್ಚಾಗೋ ರೇಂಜ್ಗೆ ಇವತ್ತಿನ ಪ್ರೋಮೋ ಬಂದಿದೆ. ಸೊ ಇವತ್ತಿನ ಹೇಳ್ದಂಗೆ ಇವತ್ತಿನ ಎಪಿಸೋಡ್ ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ರೂಲ್ಸ್ ಬ್ರೇಕ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ಜಗಳ ಆಗಿದೆ. ಸೊ ತುಂಬಾ ಸೈಲೆಂಟ್ ಕಾಮಿಡಿ ಅನ್ಕೊಂಡವ್ರೆ ಫುಲ್ ಜೋರಾಗಿ ಜಗಳ ಆಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಯಾವ ರೀತಿ ಟಾಸ್ಕ್ ಇರುತ್ತೆ, ಈ ಜಗಳ ಯಾವ ರೇಂಜ್ಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.